ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿದ್ಯಾಸ್ ಲೈಫ್ ಸ್ಟೈಲ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿ ಆರೋಗ್ಯವಾಗಿ ಖುಷಿಯಾಗಿರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಮಾವಿನಕಾಯಿ ಕಟ್ ಮಾಡ್ತಾ ಮಾವಿನಕಾಯಿ ಬಗ್ಗೆ ಈತ ನೋಡಿ ಹೇಳಿಲ್ಲ ಅಂದರೆ ಹೇಗಲ್ವಾ. ಮಾವು ಎಷ್ಟೇ ಸಿಹಿ ಆದರೂ ಕಲ್ಲಿನ ಏಟು ತಪ್ಪೋದಿಲ್ಲ, ಬೇವು ಎಷ್ಟೇ ಕಹಿ ಆದರೂ ಕಲ್ಲು ಹೊಡೆಯೋರೇ ಇಲ್ಲ. ಎಷ್ಟು ಚೆನ್ನಾಗಿದೆ ಅಲ್ಲ. ನಮ್ಮ ಜೀವನದಲ್ಲಿನೂ ಅಷ್ಟೇ, ನಾವು ಎಷ್ಟೇ ಸಿಹಿಯಾಗಿದ್ದರೂ ಒಳ್ಳೆ ಮಾತುಗಳನ್ನೇ ಮಾತಾಡಿದ್ರು, ನಾವು ಒಬ್ರಿಗೆ ಸಿಹಿನೇ ಕೊಟ್ಟರು ನಮಗೆ ಅವ್ರ ಮಾತಿನ ಮುಖಾಂತರ ಕಲ್ಲು ಹೊಡಿತಾರಲ್ಲ, ಅದು ತಪ್ಪೋದಿಲ್ಲ. ನಮ್ಮ ಜೀವನದಲ್ಲೂ ಸುಮಾರು ನನಗೂ ಈ ಥರ ಅನುಭವ ಆಗಿದೆ. ಈ ಗಾದೆ ಮಾತುಗಳನ್ನೆಲ್ಲ ಕೇಳ್ತಾ ಇದ್ದರೆ ನನಗೂ ಅದು ನಿಜ ಅಂತ ಅನ್ನಿಸ್ತಾ ಇರುತ್ತೆ. ಇನ್ನು ಕೆಲವೊಂದಷ್ಟು ಜನ ಇರ್ತಾರೆ, ಮನಸ್ಸಿನ ತುಂಬ ಕಹಿನೇ ತುಂಬಿಕೊಂಡು ಮೇಲ್ನೋಟಕ್ಕೆ ಸಿಹಿಯಾಗಿ ಮಾತಾಡಿಕೊಂಡು ಎಲ್ಲರ ಹತ್ರ ಒಳ್ಳೆಯವರಾಗಿರೋದಕ್ಕೆ ನೋಡ್ತಾ ಇರ್ತಾರೆ. ಹಿಂದೆ ಬೈತಾ ಇದ್ರೂ ಮುಂದೆ ಒಳ್ಳೆತನದಲ್ಲಿ ಇರ್ತಾರೆ. ಅದು ನೋಡೋರಿಗೆ ಅವರು ಸ್ವೀಟು ಅಂತಲೇ ಅನಿಸುತ್ತೆ, ಮನಸ್ಸಲ್ಲಿರೋ ಕಹಿ ಗೊತ್ತಾಗೋದಿಲ್ಲ. ಇದು ಅಷ್ಟೇ, ಮಾವು ಎಷ್ಟೇ ನಮಗೆ ಸಿಹಿ ಕೊಡುತ್ತೆ, ಅದ್ರದ್ದು ಗುಣನೇ ಅಷ್ಟಲ್ವಾ ಸ್ವೀಟು. ಆದರೆ ನಾವು ಸುಮ್ಮನೆ ಇರ್ತೀವ, ತಿನ್ನೋದಕ್ಕೆ ಕಲ್ಲು ಹೊಡಿತೀವಿ. ಬೇವು ಎಷ್ಟೇ ಕಹಿಯಾಗಿದ್ರೂ ಅದಕ್ಕೆ ಯಾರೂ ಕಲ್ಲು ಹೊಡೆಯೋದಕ್ಕೆ ಹೋಗಲ್ಲ. ಅದು ಯಾರಿಗೆ ಬೇಕು ಬೇವು ಅಲ್ವಾ, ಯಾರೂ ಹೊಡೆಯೋದಕ್ಕೆ ಹೋಗಲ್ಲ. ಅದೇ ಇದರ ಅರ್ಥ. ನನಗಂತೂ ಈ ಥರ ಹಿತವ ನುಡಿಗಳನ್ನ ಹುಡುಕಿ ಸಿಕ್ಕಾಪಟ್ಟೆ ನನಗೆ ಒಂಥರ ಖುಷಿಯಾಗುತ್ತೆ. ಒಂದು 100 ಮೇಲೆ ನಾನು ಬರೆದಿಟ್ಟಿದ್ದೀನಿ. ನನ್ನ ಫ್ರೆಂಡೆಲ್ಲ ಕೇಳ್ತಾಯಿದ್ರು, ಎಲ್ಲಿ ಹುಡುಕ್ತೀಯ ಈ ಥರ ಅಂತ ಎಲ್ಲನೂ. ಚೆನ್ನಾಗಿದೆ ಆದರೆ ಅಂತ ಹೇಳ್ತಾಯಿದ್ರು. ಏನು ಗೊತ್ತಾ, ನಾನು ಹುಡ್ಕೋದಕ್ಕೆ ಹೋಗಲ್ಲ. ಈಗ ಆಟೋ ಮೇಲೆ ಇಲ್ಲ ಕೆಲವೊಂದು ಇವಾಗ ನನಗೆ ಫೇಸ್ಬುಕ್ಕಲ್ಲೋ ಎಂಥರಲ್ಲೋ ಬರ್ತಾ ಇರುತ್ತೆ. ನನಗೆ ಇಷ್ಟ ಆಗಿದ್ದನ್ನ ನಾನು ಅವಾಗಿಂದ ಅಷ್ಟೇ ಸ್ವಲ್ಪ ಬರೆದು ಇಟ್ಕೊತಾ ಇದ್ದೆ. ಇವಾಗ ನಾನು ಬರೆದು ಇಟ್ಕೊಂಡು ಇರೋದನ್ನು ನಾನು ಯಾಕೆ ನನ್ನ ವ್ಲಾಗಲ್ಲಿ ಡೈಲಿ ಒಂದೊಂದನ್ನ ಶೇರ್ ಮಾಡಬಾರ್ದು ಅನ್ನೋ ಒಂದು ರೀಸನಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿದೆ, ತುಂಬ ಜನಕ್ಕೆ ಇಷ್ಟ ಆಗ್ತಿದೆ ಅಂತ ಅಂದ್ಕೊತೀನಿ. ಇನ್ನು ನಿಮ್ಗೆ ಏನು ಅನ್ನಿಸ್ತು ಇದ್ರ ಬಗ್ಗೆ ಅಂತ ಮಾಮೂಲಿ ಒಂದು ವರ್ಡಲ್ಲಿ ನನಗೆ ಕಮೆಂಟ್ ಮಾಡಿ. ಇನ್ನು ಇವತ್ತು ಮಾವಿನಕಾಯಿನ ಊರಿಂದ ತಂದಿದ್ದು ಸೋತಾಪುರಿ, ತುಂಬ ಚೆನ್ನಾಗಿದೆ ಅದು. ಆದರೆ ನಾವು ಊರಿಗೆ ಹೋಗಿದ್ದ ಟೈಮಲ್ಲಿ ಇನ್ನೂ ಬಲ್ತಿರಲಿಲ್ಲ, ಇನ್ನೂ ಸ್ವಲ್ಪ ಬಲಿಬೇಕಿತ್ತು. ಆದರೆ ನಾವು ಇನ್ನು ಊರಿಗೆ ಹೋಗೋಕೆ 1 ಮಂತ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಮ್ಮ ಮಾವ ಸ್ವಲ್ಪ ಕಿತ್ಕೊಂಡೋಗಿ ಒಗ್ಗರಣೆ ಹಾಕೋ ವಿದ್ಯೆ ಚೆನ್ನಾಗಿರುತ್ತೆ ಅಂತ ಅಂದರು. ಹಾಗಾಗಿ ಒಂದು 5-6 ತಂದಿದ್ದೆ, ಸುಮಾರು ತಂದಿದ್ದೆ. ನಾನು ಇಲ್ಲೆಲ್ಲರಿಗೂ ಕೊಟ್ಟೆ. ಸ್ವಲ್ಪ ಊರಿಂದ ಅಂದರೆ ನನಗೇನು ಗೊತ್ತಾ, ಎಲ್ಲರಿಗೂ ಸ್ವಲ್ಪ ಶೇರ್ ಮಾಡಿದ್ರೆ ಅವ್ರಿಗೂ ಕೂಡ ಖುಷಿಯಾಗುತ್ತೆ. ಅಕ್ಕಪಕ್ಕ ನನಗೆ ಬೇಕಾದವ್ರಿಗೆ ಕೊಟ್ಟು ನಾನು ಸ್ವಲ್ಪ ಉಪ್ಪಿನಕಾಯಿ ಹಾಕ್ಕೊಳ್ಳೋಣ ಅಂತ ಎಲ್ಲ ಸಣ್ಣದಾಗಿ ಕಟ್ ಮಾಡಿ ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಟ್ಟಿದ್ದೆ. ಆಮೇಲೆ ಸಂಜೆ ಮೇಲೆ ಹಾಕ್ಕೊಳ್ಳೋಣ ಅಂತ ಆಚೆಗಡೆನೇ ಇರಲಿ ಅಂತ ಕಟ್ ಮಾಡಿ ಇಟ್ಟಿದ್ದೆ. ಇನ್ನು ಊರಿಂದ ನಮ್ಮ ಮಾವನೇ ಸ್ವಲ್ಪ ಹೂವು ಕೊಟ್ಟಿದ್ದರು. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಅಲ್ಲ, ಕನಕಾಂಬರ ಮನೆ ಹತ್ರನೇ ಬೆಳೆದಿರ್ತಾರೆ, ಅವ್ರು ಸೇಲ್ ಮಾಡ್ಕೋತಾರೆ ಅಂತ. ಅವರು ಎಲ್ಲ ಸ್ವಲ್ಪ ಮಾರ್ಕೊಂಡು ನಂಗೊಂಚೂರು ಇಟ್ಟಿದ್ರು, ತೊಗೊಂಡು ಬಂದೆ. ನನಗೆ ಹೂವೆಲ್ಲ ಮುಡಿಯೋದಕ್ಕೆ ಅಷ್ಟು ಇಷ್ಟ ಆಗೋಲ್ಲ. ಬೆಳಗ್ಗೆವಾದರೆ ಮುಡ್ಕೊತೀನಿ, ಅದು ಸ್ಯಾರಿ ಹಾಕ್ಕೊಂಡಿರ್ಬೇಕು, ಯಾವುದನ್ನ ಫಂಕ್ಷನ್ಸ್ ಅಟೆಂಡ್ ಮಾಡಬೇಕು ಆ ಥರದ್ರಲ್ಲಿ ಮುಡ್ಕೊತೀನಿ ಅಷ್ಟೇ, ರೆಗ್ಯುಲರಾಗಿ ಇಷ್ಟ ಆಗೋಲ್ಲ. ಇನ್ನು ತಂದಿರೋ ಹೂವೆಲ್ಲ ಕಟ್ಟಿ ಫೋಟೋಗೆ ಹಾಕಿ ಪೂಜೆ ಮುಗಿಸ್ಕೊಂಡೆ. ಅಷ್ಟರಲ್ಲಿ ಉಪ್ಪಿನಕಾಯಿ ಹಾಕೋದಕ್ಕೆ ಕೂಡ ಮೆಣಸಿನ್ಕಾಯಿನೆಲ್ಲನೂ ಹುರ್ಕೊತಾ ಇದ್ದೀನಿ. ಇಲ್ಲಿ 2 ಥರ ಮೆಣಸಿನ್ಕಾಯಿನ ಹಾಕ್ಕೊಂಡು ಆ ಎಣ್ಣೆ ಹಾಕ್ತಿರೇ ಸ್ವಲ್ಪ ಬೆಚ್ಚಗಾಗೋಷ್ಟು ಅದನ್ನು ಹುರ್ಕೊಳ್ತಾ ಇದ್ದೀನಿ. ಇನ್ನು ಮೆಣಸಿನ್ಕಾಯಿನ ಹುರಿದು ತಣ್ಣಗಾಗೋದಕ್ಕೆ ಇಟ್ಟಿದ್ದೆ. ನಮ್ಮ ಮನೆಯವರು ಅಷ್ಟರಲ್ಲಿ ಮನೆಗೆ ಬರ್ತೀನಿ, ಸ್ವಲ್ಪ ಟೀ ಮಾಡು ಅಂತ ಅಂದರು, ತಲೆನೋವ್ತಾ ಇದೆ ಅಂತ. ಅಪರೂಪ ಅವರು ಟೀಗೆಲ್ಲ ಕೇಳೋದು. ಸರಿ ಆಯಿತು, ಮಸಾಲೆ ಟೀ ಮಾಡಿಕೊಡೋಣ, ತಲೆನೋವಿದೆಯಲ್ಲ ಅಂತ ಅಂದ್ಬಿಟ್ಟು ಅದನ್ನು ಮಾಡ್ತಾಯಿದ್ದೆ. ಅದನ್ನು ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇಬ್ರಿಗೆ ಮಾಡ್ತಿರೋದ್ರಿಂದ 1 ಲೋಟ ನೀರಿಟ್ಟು 1 ಟೇಬಲ್ ಸ್ಪೂನ್, ದೊಡ್ಡ ಟೇಬಲ್ ಸ್ಪೂನಲ್ಲಿ 1 ಟೇಬಲ್ ಸ್ಪೂನು ಟೀ ಪುಡಿ ಹಾಕಿ ಕಾಯೋದಕ್ಕಿಟ್ಟೆ. ಇನ್ನು ಈ ಕಡೆ ಪುಟಾಣಿಗೆ 1 ಇಂಚಷ್ಟು, ಅಂದರೆ ಒಂದು ಚಿಕ್ಕದು ಪೀಸಷ್ಟು ಶುಂಠಿ, 1-2 ಲವಂಗ, ಏಲಕ್ಕಿದು ಪೀಸು, ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ. ಒಂದು 10 ಕಾಳುಮೆಣಸು ಹಾಕ್ಕೊಂಡಿದ್ದೀನಿ. ನೀವು ಎಷ್ಟು ಜನಕ್ಕೆ ಮಾಡ್ಕೊತೀರೋ ಅಷ್ಟು ಮೆಣಸನ್ನ ಸೇರಿಸ್ಕೋಬೇಕು. ಮೆಣಸು ಸ್ವಲ್ಪ ಖಾರವಾಗಿರಲಿ ಅವ್ರಿಗೆ ಅಂತ ಅಂದ್ಬಿಟ್ಟು, ಅಂದರೆ ಸ್ವಲ್ಪ ಗಂಟಲೆಲ್ಲ ನೋವು ಅಂತ ಇದ್ದರು, ಅದಕ್ಕೆ ಖಾರವಾಗಿರಲಿ ಅಂತ ನಾನು ಮೆಣಸೆಲ್ಲನೂ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಚೆನ್ನಾಗಿ ಕುಟ್ಕೊಂಡು ಅದನ್ನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಇದನ್ನು ಸೇರಿಸ್ಬಿಟ್ಟು ಸ್ವಲ್ಪ ಕುದಿಸ್ಕೋಬೇಕಿದು. 1 ಲೋಟ ನೀರು ಏನು ಗೊತ್ತಾ, ಒಂದು ಹಾಫ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ನಾನಿನ್ನು ಸಕ್ಕರೆ ಕಫ ಆಗುತ್ತೆ ಅಂತ ಬೆಲ್ಲನ ಯೂಸ್ ಮಾಡ್ತಾಯಿದ್ದೀನಿ. ಅವ್ರಿಗೆ ಸ್ವಲ್ಪ ಕಫ ಆದಂಗಿದೆ, ಅದಕ್ಕೋಸ್ಕರ ನಾನು ಬೆಲ್ಲನ ಯೂಸ್ ಮಾಡಿ ಬೆಲ್ಲ ಸ್ವಲ್ಪ ಕರಗ್ತಿದೆ ಅನ್ನುವಾಗ 1 ಲೋಟ ಫುಲ್ ನಾನು ಹಾಲು ಹಾಕ್ಕೊಳ್ತಾ ಇದ್ದೀನಿ. ಗಟ್ಟಿ ಟೀ ಮಾಡ್ಕೊಡ್ತಾ ಇದ್ದೀನಿ, ಅಂದರೆ ನಮ್ಗೆ ಅಷ್ಟು ತೆಳು ಟೀ ಎಲ್ಲ ಅಷ್ಟು ಇಷ್ಟ ಆಗೋಲ್ಲ. ಸೊ ಹಾಗಾಗಿ ಅದು ಫುಲ್ಲು ಡಿಕಾಕ್ಷನ್ ಕುದ್ದು ಗಟ್ಟಿಯಾಗ್ಬಿಟ್ಟಿರುತ್ತೆ. ಸೊ ಹಾಲು ಹಾಕಿದ್ಮೇಲೆ ಮಾಮೂಲಿ ಗಟ್ಟಿ ಟೀ ಚೆನ್ನಾಗಾಗುತ್ತೆ. ಇನ್ನು ಈ ಥರ ಟೀ ಮಾಡ್ಕೊಂಡಿದ್ದೆ. ನಾನು ಯಾವಾಗೋ ಒಂದು ಸಾರಿ ಈ ಥರ ಟ್ರೈ ಮಾಡಿದ್ದೆ, ತುಂಬ ಚೆನ್ನಾಗಾಗಿತ್ತು. ಒಂಚೂರು ಚಕ್ಕೆ ಕೂಡ ಹಾಕಿದ್ದೀನಿ ನಾನು, ಹೇಳೋದು ಮರ್ತೋಯ್ತು, ನೋಡಿರ್ತೀರಲ್ಲ. ಸ್ವಲ್ಪ ಚಕ್ಕೆ ಕೂಡ ಹಾಕಿ ಟೀ ಮಾಡಿಕೊಂಡು ಟೀ ಕುಡಿದ್ವಿ. ಇನ್ನು ಅಷ್ಟರಲ್ಲಿ ಈ ಹುರಿದಿಟ್ಕೊಂಡಿದ್ನಲ್ಲ ಮೆಣಸಿನ್ಕಾಯಿ ತಣ್ಣಗಾಗಿತ್ತು, ಇದನ್ನು ಕೂಡ ಪೌಡರ್ ಮಾಡಿಕೊಂಡೆ. ಒಂದು ತರಿ ತರಿಯಾಗಿ, ಸ್ವಲ್ಪ ಫುಲ್ಲು ನೈಸಲ್ಲ, ಒಂಚೂರು ತರಿ ಇರೋ ಥರಕ್ಕೆ
ಪೌಡರ್ನ ಮಾಡಿ ತೆಗೆದಿಟ್ಕೊಂಡೆ. ಇನ್ನು ಈ ಕಡೆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೂರು ಸಾಸಿವೆ ಹಾಕಿ ಸಾಸಿವೆ ಸಿಡಿತಿದ್ದಂಗೆ ಈ ಪೌಡ್ರ್ ಮಾಡಿ ಇಟ್ಕೊಂಡಿದ್ನಲ್ಲ ಮೆಣಸಿನ್ಕಾಯಿ ಅದನ್ನು ಹಾಕ್ಬಿಟ್ಟು ಮಿಕ್ಸಿ ಜಾರ್ಗೆ ಒಂಚೂರು ಒಂದು ಅರ್ಧ ಲೋಟ ನೀರು ಹಾಕಿ ಅದನ್ನು ಕೂಡ ತೊಳೆದು ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ತಿರುಗಿಸ್ಕೊತಾ ಇರಬೇಕು. ಇನ್ನು ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪನ್ನ ಹಾಕ್ಕೋಬೇಕು. ನಾನು ಒಂದು ಸ್ವಲ್ಪನೇ ಮಾವಿನಕಾಯಿ ಮಾಡ್ತಾ ಇರೋದು. ಆಂಟಿ ಇನ್ನೊಂದು ಥರ ಮೆಣಸಿನ್ಕಾಯಿ ಹಾಕಕ್ಕೆ ಹೇಳಿದ್ರು, ಅದು ಇರಲಿಲ್ಲ ನನ್ನ ಹತ್ರ ಮೆಣಸಿನ್ಕಾಯಿ. ಸೊ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಖಾರದ ಮೆಣಸಿನ್ಕಾಯಿ ಎರಡೂ ಹಾಕ್ಕೊಂಡು ನಾನು ಮಿಕ್ಸಿ ಮಾಡ್ಕೊಂಡಿದ್ದೆ. ಇನ್ನು ಸಣ್ಣ ಉರಿಲೇ ಅದೊಂಚೂರು ಬೇಯಬೇಕು. ಆಂಟಿ ಹೇಳಿದರು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು ಅಂತ. ಸರಿ ಆಯಿತು ಅಂತ ಮಾಡಿದೆ. ಏನು ಗೊತ್ತಾ, ಚೆನ್ನಾಗಾಗಿತ್ತು. ಬಟ್ ಆಂಟಿ ಮಾಡಿದ್ರಲ್ಲ ಆ ಟೇಸ್ಟ್ ಬಂದಿಲ್ಲ. ನಾನು ಅದಕ್ಕೆ ಅಂದೆ ಆಂಟಿ ನೀನೇ ಮಾಡಿಕೊಟ್ಬಿಡು ಅಂತ. ಬಟ್ ಅವ್ರು ಬಿಸಿ ಇದ್ದಿದ್ದರಿಂದ ನಾನೇ ಮಾಡ್ಕೊತೀನಿ. ಪಾಪ ಬಂದಿದ್ರು ಅವತ್ತು, ಬಾ ಕಟ್ ಮಾಡು ಮಾಡಿಕೊಡ್ತೀನಿ ಅಂತ. ನಾನೇ ಅವತ್ತು ತುಂಬ ಟಯರ್ಡ್ ಆಗಿತ್ತಾ, ಮೇಕಪ್ ಆರ್ಡ್ರ್ ಇದೆಲ್ಲ ಇದ್ದಿದ್ದರಿಂದ ಅಯ್ಯೋ ಬಿಡಂಟಿ ನಂಗೆ ಆಗೋಲ್ಲ ಇವಾಗ, ಸುಸ್ತಾಗ್ತಾ ಇದೆ ನನಗೆ, ಬೇಡ ಬಿಡಂಟಿ ನಾನು ಇನ್ನೂ ಕಟ್ಟೇ ಮಾಡಿಲ್ಲ, ನಾನು ಆಮೇಲೆ ಮಾಡ್ತೀನಿ ಹೋಗಂಟಿ ನನಗೆ ಆಗ್ತಾಯಿಲ್ಲ ಅಂದ್ಬಿಟ್ಟು ಪಾಪ ಕಳಿಸ್ಬಿಟ್ಟೆ. ಆದರೆ ಇವಾಗ ಅನಿಸ್ತಾಯಿದೆ ಮಾಡಿಸ್ಕೊಂಡಿದ್ದಿದ್ರೆ ಚೆನ್ನಾಗಿರ್ತಾಯಿತ್ತು ಅಂತ. ನಾನು ಆಮೇಲೆ ಪಾಪ ನಾನೇ ಕಳಿಸ್ಬಿಟ್ಟು ಮತ್ತೇನು ಮಾಡಲಿ ಅಂತ ನಾನೇ ಟ್ರೈ ಮಾಡಿದ್ನಾ. ಚೆನ್ನಾಗಾಗಿತ್ತು, ಚೆನ್ನಾಗಿಲ್ಲ ಅಂತೇನಿಲ್ಲ. ಬಟ್ ಆಂಟಿ ಮಾಡಿಕೊಟ್ಟಿದ್ರಲ್ಲ ಆ ಟೇಸ್ಟ್ ಬರಲಿಲ್ಲ. ನೆಕ್ಸ್ಟ್ ಟೈಮ್ ಬರ್ಬೋದೇನೋ ಗೊತ್ತಿಲ್ಲ, ನೋಡೋಣ. ಆದರೆ ಚೆನ್ನಾಗಿತ್ತು, ತಿನ್ಲಿಕ್ಕೆ ಚೆನ್ನಾಗಿತ್ತು ಅಷ್ಟೇ. ಈ ಥರ ಆಮೇಲೆ ಅದು ಸ್ವಲ್ಪ ಕುದ್ಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಮಾವಿನಕಾಯಿ ಕಟ್ ಮಾಡಿ ಇಟ್ಟಿದ್ನಲ್ಲ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಗಾಜಿನ ಬಾಟ್ಲಲ್ಲಿ ಹಾಕಿ ಸ್ಟೋರ್ ಮಾಡ್ಕೋಬೇಕು. ತಕ್ಷಣ ಫ್ರಿಜ್ಜಲ್ಲಿ ಇಟ್ಬಿಡ್ಬೇಕಂತೆ. ನಂಗೆ ಅದು ಗೊತ್ತಿರಲಿಲ್ಲ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡೀಲಿ ಅಂತ ಈಚೆನೇ ಇಟ್ಬಿಟ್ಟಿದ್ದೆ. ಸ್ವಲ್ಪ ಬೆಂದಂಗೆ ಆಗಿಬಿಟ್ಟಿತ್ತು. ಅದೇ ಎಡವಟ್ಟು ಗೊತ್ತಾಗಲ್ವಲ್ಲ, ಫಸ್ಟ್ ಟೈಮ್ ಮಾಡಿದ್ದೆ, ಏನೇನೋ ಮಿಸ್ಟೇಕ್ಸ್ ಆಯ್ತಾಯಿತ್ತು. ಸರಿ ನೆಕ್ಸ್ಟ್ ಟೈಮ್ಗೆಲ್ಲ ತಿಳ್ಕೊತೀನಿ ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ. ಇನ್ನು ಊರಿಂದ ಸೊಪ್ಪು ತಂದಿದ್ದೆ, ಅರಿವೆ ಸೊಪ್ಪು. ಅದನ್ನು ಹಂಗೆ ಇತ್ತು. ಈ ಮಕ್ಳು ಇಲ್ಲದೇ ಇರೋದ್ರಿಂದ ಅಡುಗೆನೇ ಮಾಡೋದಕ್ಕೆ ಆಗ್ತಾಯಿಲ್ಲ ನನಗೆ ಜಾಸ್ತಿ. ಏನಿರುತ್ತೋ ಅದನ್ನು ತಿನ್ಕೊಂಬಿಡೋದು, ಸುಮ್ಮನೆ ಆಗ್ಬಿಡೋದು, ಇದೇ ಥರ ಆಗ್ತಾಯಿತ್ತು. ಸರಿ ಸೊಪ್ಪೆಲ್ಲ ವೇಸ್ಟ್ ಆಗುತ್ತೆ, ಬೆಳೆದಿರೋ ಸೊಪ್ಪಲ್ವಾ, ಗೊಬ್ಬರ ಎಲ್ಲ ಹಾಕಿ ಪಾಪ ಅಷ್ಟು ಕಷ್ಟಪಟ್ಟು ಬೆಳೆದಿರ್ತಾರೆ, ಹೆಲ್ತು ಕೂಡ ಒಳ್ಳೆಯದು ಅಂತ ನಾನು ಈ ಸೊಪ್ಪನ್ನ ಇರೋ ಸೊಪ್ಪನ್ನೇ ಚೆನ್ನಾಗಿ ತೊಳ್ಕೊಂಡು ಅದನ್ನು ಸಣ್ಣದಾಗಿ ಕಟ್ ಮಾಡಿ ಮೊಟ್ಟೆ ಪಲ್ಯ ಥರ ಮಾಡ್ಕೊತಾಯಿದ್ದೀನಿ. ಇದು ನಾನು ಅರಿವೆ ಸೊಪ್ಪು ಹಾಕಿ ಮಾಡ್ಕೊತಾಯಿದ್ದೀನಿ. ನುಗ್ಗೆ ಸೊಪ್ಪು ಹಾಕಿ ಮಾಡ್ತಾರೆ ನಮ್ಮ ಕಡೆ ಎಲ್ಲ. ಇದು ಹಾಕಿ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ. ನಾನು ಇದು ಯಾಕೆ ವೇಸ್ಟ್ ಮಾಡೋದು ಅಂತ ಇದ್ರಲ್ಲಿ ಮಾಡ್ಕೊತಾಯಿದ್ದೀನಿ. ಬಾಣಲಿಗೆ ಎಣ್ಣೆ, ಸಾಸಿವೆ, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಸೊಪ್ಪು ಹಾಕ್ಬಿಟ್ಟು ಅದನ್ನು ಕೂಡ ಅಷ್ಟೇ ಸೊಪ್ಪು ಚೆನ್ನಾಗಿ ಬೇಯೋವರೆಗೂ ಮುಚ್ಚಳ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೋಬೇಕು. ಆಮೇಲೆ ಉಪ್ಪು ಹಾಕಿ ಸ್ವಲ್ಪ ಸೊಪ್ಪೆಲ್ಲ ಬೆಂದ ಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆ ಒಡೆದು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇನ್ನು ಮೊಟ್ಟೆ ಈ ಸೊಪ್ಪಿನ ಜೊತೆ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಸೊಪ್ಪಿನ ಪಲ್ಯ ರೆಡಿ ಆಗಿಬಿಡುತ್ತೆ. ತುಂಬ ಚೆನ್ನಾಗಿತ್ತು. ನೆನ್ನೆ ಇದೇ ಸೊಪ್ಪು ಹಾಕ್ಬಿಟ್ಟು ಉಪ್ಸಾರು ಥರ ಮಾಡ್ಕೊಂಡಿದ್ದೆ. ಆ ಸಾರೂ ನಮ್ಮ ಮನೆ ಹತ್ರ ಒಬ್ಬ ಆಂಟಿ ಹೇಳ್ಕೊಟ್ಟಿದ್ರು, ಅದನ್ನೇ ಟ್ರೈ ಮಾಡಿದ್ದೆ. ನನಗೆ ಈ ಥರ ಟ್ರೈ ಮಾಡೋದು ಇಷ್ಟ. ಸೊ ಅದು ಚೆನ್ನಾಗಿತ್ತು. ಅದ್ರ ಜೊತೆಗೆ ಈ ಥರ ಮಾಡ್ಕೊಂಡಿದ್ದೆ. ಊಟ ಅಂತೂ ಚೆನ್ನಾಗಿತ್ತು. ಇನ್ನು ಇವತ್ತಿನ ವ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ಥರ ಮೊಟ್ಟೆ ಪಲ್ಯ ಈ ಒಂದು ಸೊಪ್ಪಲ್ಲಿ ಕೂಡ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಇಲ್ಲಿವರೆಗೂ ನಿಮ್ಮ ಸಮಯ ಕೊಟ್ಟು ವಿಡಿಯೋ ನೋಡೋಕ್ಕೆ ಥ್ಯಾಂಕ್ ಯು ಸೋ ಮಚ್.